ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ 10 ಮಾರ್ಕ್ಸ್ಗೆ ಕೇಳುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆ ಕಾಸ್ಟ್ ಆಫ್ ಮಷಿನ್ ಪ್ರಾಬ್ಲಮ್ ಮೇಲೆ 10 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಕ್ವಶನ್ ತಗೊಂಡಿದ್ದೀನಿ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆರ್ ಪ್ರೊವೈಡೆಡ್ ಬೈ ನವೀನ್ ಲಿಮಿಟೆಡ್ ಪರ್ಚೇಸ್ ಆಫ್ ಮಷಿನ್. ಸೊ ಡೀಟೇಲ್ಸ್ ಕೊಟ್ಟಿರ್ತಾರೆ, ನವೀನ್ ಕಂಪನಿದು ಡೀಟೇಲ್ಸ್ ಕೊಟ್ಟಿದ್ದಾರೆ ಏನೇನಂತ ಹೇಳಿ. ಸೊ ಮಷಿನ್ ಪರ್ಚೇಸ್ ಮಾಡಿದ್ದು ಡೇಟ್ ಮತ್ತು ಅಮೌಂಟ್ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ಮಷಿನ್ 39/2022 740 lakhs rupees. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್. ಸೊ ತಗೊಂಡಾಗ 2% ಡಿಸ್ಕೌಂಟ್ ಸಿಕ್ಕಿದೆ, ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ 8% ಬಿದ್ದಿದೆ. ಇತರೆ ಖರ್ಚುಗಳು ಫ್ರೈಟ್ ಚಾರ್ಜಸ್, ಇನ್ಸ್ಟಾಲೇಷನ್ ಚಾರ್ಜಸ್, ಲೋನ್ ಮಾಡಿಸಿದಾನೆ ಅದರ ಇಂಟ್ರೆಸ್ಟ್ ಚಾರ್ಜಸ್ ಮತ್ತು ಟ್ರಯಲ್ ರನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಮಷಿನ್ ರೆಡಿ ಆಗಿದ್ದು ಯೂಸ್ಗೋಸ್ಕರ ಡಿಸೆಂಬರ್ 1, ಅದನ್ನ ಪುಟ್ ಟು ಯೂಸ್ ಬಳಸ್ತಾ ಇರೋದು ಮೇ 1ನೇ ತಾರೀಕು. ದ ಎಂಟೈರ್ ಲೋನ್ ಅಮೌಂಟ್ ರಿಮೇನ್ಡ್ ಅನ್ಪೇಡ್. ಸೊ ಅನ್ಪೇಡ್ ಅಂತಂದ್ರೆ ಇನ್ನೂ ತುಂಬಿಲ್ಲ ಲೋನ್ ಅಮೌಂಟ್ ನಾವು ಅಂತ ಕೊಟ್ಟು ಟೋಟಲ್ ಕಾಸ್ಟ್ ಪ್ರೈಸ್ ಆಫ್ ಮಷಿನ್ ಕಂಡಿಡಿ ಅಂದಿರ್ತಾರೆ. ಹೌ ಡು ಯು ಟ್ರೀಟ್ ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರೆ. A-B 2 ಪ್ರಶ್ನೆ ಇರುತ್ತೆ. ಸೊ ಇದಿಷ್ಟು ಕಾಸ್ಟ್ ಆಫ್ ಮಷಿನ್ ಮೇಲೆ ಕೇಳುವಂತ ಪ್ರಶ್ನೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಮಷಿನ್ ಅನ್ನೋ ಶಬ್ದ ಬರುತ್ತೆ, ಅದೇ ಕಾಸ್ಟ್ ಆಫ್ ಮಷಿನ್ ಪ್ರಾಬ್ಲಮ್. ಸೊ ಕಾಸ್ಟ್ ಆಫ್ ಮಷಿನ್ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡುವಾಗ ಅಕೌಂಟ್ ಹೆಡ್ಡಿಂಗ್ ಏನ್ ಹಾಕ್ತಿವಿ, ಎ ಕ್ವಶನ್ ಬಿಡಿಸ್ತಾ ಇದೀವಿ, ಕಾಸ್ಟ್ ಪ್ರೈಸ್ ಕಂಡಿಡಿತಾ ಇದೀವಿ ಮಷಿನ್ದು, ಅದಕ್ಕೆ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಮಷಿನ್ ಅಂಡರ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಒಂದು ಹೆಡ್ಡಿಂಗ್ ಬರಿತೀವಿ. 2 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಫಾರ್ಮ್ಯಾಟ್ ಏನಂದ್ರೆ ಪರ್ಚೇಸ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಮೈನಸ್ ಟ್ಯಾಕ್ಸ್ ಪ್ಲಸ್ ಎಕ್ಸ್ಪೆನ್ಸಸ್. ದಿಸ್ ಈಸ್ ದ ಫಾರ್ಮ್ಯಾಟ್. ಈ 4 ಐಟಮ್ ಶಬ್ದನ ನೀವು ಫಾರ್ಮ್ಯಾಟ್ ನ ನೆನಪಿಟ್ಕೋಬೇಕು. ಕ್ವಶನ್ ಅಲ್ಲಿ ಪರ್ಚೇಸ್ ಪ್ರೈಸ್ ನ ಹುಡುಕ್ತೀವಿ. ಫಸ್ಟ್ ಪರ್ಚೇಸ್ ಅಮೌಂಟ್ 740 lakhs rupees ಇದೆ. ಸೊ ರುಪೀಸ್ ಕಾಲಮ್ ನಲ್ಲಿ 740 lakh rupees ನ ಬರ್ಕೋತೀವಿ. ಇನ್ನು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಡಿಸ್ಕೌಂಟ್. ಇದರಲ್ಲಿ ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಅಂತ 2 ಟೈಪ್ ಇರುತ್ತೆ. ನಾವು ತಗೊಳ್ಳೋದು ಕ್ಯಾಶ್ ಡಿಸ್ಕೌಂಟ್ ಕೊಟ್ಟರು ತಗೋತೀವಿ, ಟ್ರೇಡ್ ಡಿಸ್ಕೌಂಟ್ ಕೊಟ್ಟರು ಕೂಡ ತಗೋತೀವಿ. ಅವು ಆಡ್ ಮಾಡಿ ಪರ್ಸೆಂಟೇಜ್ ಮಾಡ್ತೀವಿ. ಸೊ ಕ್ವಶನ್ ಅಲ್ಲಿ ಅಮೌಂಟ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಡಿಸ್ಕೌಂಟ್ ನ ಪರ್ಸೆಂಟೇಜ್ ಅಲ್ಲಿ ಕೊಟ್ಟರೆ ನಾವು ಕಂಡು ಹಿಡಿಬೇಕು. ಸೊ ಕ್ವಶನ್ ಅಲ್ಲಿ ಇರುವಂತಹ ಪರ್ಸೆಂಟೇಜ್ ಏನಿದೆ 2% ಇದೆ. ಯಾವಾಗ್ಲೂ ಇದನ್ನ ಪರ್ಚೇಸ್ ಪ್ರೈಸ್ ಮೇಲೆ ಕಂಡು ಹಿಡಿಬೇಕು. ಡಿಸ್ಕೌಂಟ್ ನ ಪರ್ಚೇಸ್ ಪ್ರೈಸ್ ಮೇಲೆ ಕಂಡು ಹಿಡಿಬೇಕು. ಪರ್ಚೇಸ್ ಪ್ರೈಸ್ 740 lakhs rupees ಇದೆ, 2% ಮಾಡ್ತಾ ಇದೀವಿ. ಸೊ 740 lakh ಮೇಲೆ 2% ಮಾಡಿ ಕ್ಯಾಲ್ಕುಲೇಷನ್ ಅಮೌಂಟ್ ನ ಹಚ್ತೀವಿ. ಸೊ ಡಿಸ್ಕೌಂಟ್ ನಲ್ಲಿ 2 ವಿಧ, ಕ್ಯಾಶ್ ಡಿಸ್ಕೌಂಟ್ ಮತ್ತು ಟ್ರೇಡ್ ಡಿಸ್ಕೌಂಟ್. ಯಾವ್ದು ಕೊಟ್ಟರು ಕೂಡ ನಾವು ಪ್ರಾಬ್ಲಮ್ ನಲ್ಲಿ ತಗೋತೀವಿ. ಸೊ 740 lakhs ಇಂಟು 2/100 ಮಾಡಿದಾಗ 14.8 lakhs rupees ಆಯ್ತು. 740 ಪ್ಲಸ್ 14.8 lakhs ಮಾಡಿದಾಗ ಮೈನಸ್ ಮಾಡಬೇಕು. 740 lakh ಮೈನಸ್ 14.8 lakh ಮಾಡಿದಾಗ 725.2 lakh rupees ಆನ್ಸರ್ ಬಂತು. ನೆಕ್ಸ್ಟ್ ಕೆಲಸ, ಡಿಸ್ಕೌಂಟ್ ನಲ್ಲಿ 2 ವಿಧ, ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್. ಎರಡನ್ನು ಕೊಟ್ರೆ 2% ನ ಆಡ್ ಮಾಡಿ ಒಮ್ಮೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ನಾವು ಪರ್ಚೇಸ್ ಪ್ರೈಸ್ ಮೇಲೆ ಮಾಡಬೇಕು ಕ್ಯಾಲ್ಕುಲೇಷನ್. ಅಮೌಂಟ್ ನಲ್ಲಿ ಕೊಟ್ರೆ, ಲ್ಯಾಕ್ಸ್ ನಲ್ಲಿ ಕೊಟ್ರೆ ಡೈರೆಕ್ಟ್ ಆಗಿ ಅಮೌಂಟ್ ನ ತಗೋತೀವಿ. ನೆಕ್ಸ್ಟ್ 3ನೇ ಫಾರ್ಮ್ಯಾಟ್ ಟ್ಯಾಕ್ಸ್. ಸೊ ಕ್ವಶನ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಅಂತ ಕೊಡ್ಲಿ, GST ಅಂತ ಕೊಡ್ಲಿ, ಬೇಕಾದ ಟ್ಯಾಕ್ಸ್ ಹೆಸರು ಕೊಡ್ಲಿ ಅವರು, ಅದು ಇಲ್ಲಿ ತಗೊಂತ ಐಟಮ್. ಸೊ ಅದನ್ನು ಕೂಡ ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ. ಸೊ ಆ ಪರ್ಸೆಂಟೇಜ್ ಕೊಟ್ಟಾಗ ಕಂಡು ಹಿಡಿದಿರುವಂತ ಬ್ಯಾಲೆನ್ಸ್ ಆನ್ಸರ್ ಏನಿದೆ ಅಂದ್ರೆ ಪರ್ಚೇಸ್ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ಮೈನಸ್ ಮಾಡಿದ ನಂತರ ಉಳಿದ ಬ್ಯಾಲೆನ್ಸ್ ಮೇಲೆ ಟ್ಯಾಕ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ, 725.2 ಉಳಿದಿದೆ ಇಂಟು ಕ್ವಶನ್ ಅಲ್ಲಿರುವಂತಹ ಪರ್ಸೆಂಟೇಜ್ ಏನಿದೆ 8%. ಸೊ 8/100. ಸೊ ಬಂದ ಆನ್ಸರ್ ಮೇಲೆ 8/100 ಮಾಡ್ತೀವಿ ಕ್ಯಾಲ್ಕುಲೇಷನ್ ನ. ಅವಾಗ 58.016 ಆನ್ಸರ್ ಬರುತ್ತೆ. ಇದನ್ನ ಮೈನಸ್ ಮಾಡ್ಕೋತೀವಿ. ಸೊ ಟೋಟಲ್ ಅಮೌಂಟ್ ಇರೋದು 725.2 ಮೈನಸ್ 58.016. ಈಗ ಆನ್ಸರ್ 667.184. ನಾವು ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತಾ ಬರ್ತೀವಿ ಈಗ. ಸೊ ಕ್ವಶನ್ ಅಲ್ಲಿ ನಾವು ತಗೊಂಡಂತ ಐಟಮ್ಸ್ ಏನೇನಿದೆ, ಈಗ ಪರ್ಚೇಸ್ ಅಮೌಂಟ್ ತಗೊಂಡಿದೀವಿ, ಡಿಸ್ಕೌಂಟ್ ಅಮೌಂಟ್ ತಗೊಂಡಿದೀವಿ, ಸೇಲ್ಸ್ ಟ್ಯಾಕ್ಸ್ ತಗೊಂಡಿದೀವಿ. ಇವುಗಳನ್ನ ಹೊರತುಪಡಿಸಿ ಪ್ರಶ್ನೆಯಲ್ಲಿ ಏನ್ ಅಮೌಂಟ್ ಬಂದ್ರು, ಏನ್ ಪರ್ಸೆಂಟೇಜ್ ಬಂದ್ರು ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಂತೀವಿ, ಲೋನ್ ಅಮೌಂಟ್ ಒಂದು ಬಿಟ್ಟು. ಸೊ ಲೋನ್ ಮೇಲೆ ಬಡ್ಡಿ ಕಂಡು ಹಿಡಿತೀವಿ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಉಳಿದಿದ್ದೆಲ್ಲ ಡೈರೆಕ್ಟ್ ಆಗಿ ಅವ್ರು ಕೊಟ್ಟಿರುವಂತ ಎಕ್ಸ್ಪೆನ್ಸಸ್. ಸೊ ಯಾವ್ಯಾವ ಶಬ್ದ ಬಂದಿದೆ, ಒಂದು ಫ್ರೈಟ್ ಚಾರ್ಜಸ್ ಬಂದಿದೆ, ಒಂದು ಇನ್ಸ್ಟಾಲೇಷನ್ ಚಾರ್ಜಸ್ ಬಂದಿದೆ. ಸೊ ಲೋನ್ ಬಂದ್ರೆ ನಾವು ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ಅಂತ ಶಬ್ದ ಬರಿತೀವಿ, ಲೋನ್ ಬಂದಿದೆ. ನೆಕ್ಸ್ಟ್ ಟ್ರಯಲ್ ರನ್ ಎಕ್ಸ್ಪೆನ್ಸಸ್ ಬಂದಿದೆ. 4 ಐಟಮ್ ಎಕ್ಸ್ಪೆನ್ಸಸ್ ಇದೆ. ಮುಂದಿನ ಡೇಟ್ ಇವೆ, ಇವು ಅಮೌಂಟ್ ಅಲ್ಲ, ಪರ್ಸೆಂಟೇಜ್ ಅಲ್ಲ. ಸೊ ಅವು ಎಕ್ಸ್ಪೆನ್ಸಸ್ ಆಗೋದಿಲ್ಲ, ಡೇಟ್ ಗಳು ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಸೊ ಕ್ವಶನ್ ಅಲ್ಲಿ
ಪರ್ಚೇಸ್ ಡಿಸ್ಕೌಂಟ್ ಟ್ಯಾಕ್ಸ್ ಬಿಟ್ಟು ಏನು ಬಂದ್ರು ಕೂಡ ಅವುಗಳನ್ನ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ನಲ್ಲಿ ತಗೋತಾ ಹೋಗ್ತೀವಿ. ಬಂದಿರುವಂತ ಐಟಮ್ಸ್ ಏನೇನಿದೆ ಅಂದ್ರೆ ಒಂದು ಫ್ರೈಟ್ ಚಾರ್ಜ್ ಇದೆ, ಒಂದು ಇನ್ಸ್ಟಾಲೇಷನ್ ಚಾರ್ಜ್ ಇದೆ, ಲೋನ್ ಅಮೌಂಟ್ ಬಂದಿದೆ ಅದಕ್ಕೆ ಇಂಟ್ರೆಸ್ಟ್ ಕಂಡುಹಿಡಿತೀವಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಬರಿತೀವಿ, ಒಂದು ಟ್ರಯಲ್ ಎಕ್ಸ್ಪೆನ್ಸಸ್ ಇದೆ, ಟ್ರಯಲ್ ರನ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಟೋಟಲ್ 4 ಎಕ್ಸ್ಪೆನ್ಸಸ್ ಬಂದಿದೆ. ಸೊ ಟ್ರಯಲ್ ರನ್ ಎಕ್ಸ್ಪೆನ್ಸಸ್ ಏನ್ ಮಾಡಿದ್ದಾರೆ, ಅಮೌಂಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅಮೌಂಟ್ ಹಚ್ತೀವಿ 1.5 lakh. ಇನ್ನು ಫ್ರೈಟ್ ಚಾರ್ಜಸ್ ಮತ್ತು ಇನ್ಸ್ಟಾಲೇಷನ್ ಚಾರ್ಜಸ್ ಏನ್ ಮಾಡಿದ್ದಾರೆ ಅವರು ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಪರ್ಸೆಂಟೇಜ್ ನ ಎದ್ರ ಮೇಲೆ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು. 0.25%, 1%. ಯಾವಾಗ್ಲೂ ಪರ್ಚೇಸ್ ಪ್ರೈಸ್ ಮೇಲೆ ಯಾವುದೇ ಎಕ್ಸ್ಪೆನ್ಸಸ್ ಕಂಡುಹಿಡಿದಿದ್ರು ಪರ್ಚೇಸ್ ಪ್ರೈಸ್ ಮೇಲೆ ಕಂಡುಹಿಡಿಬೇಕು. ಅವ್ರು ಹೇಳಿದ್ರು ಕೂಡ ಹೇಳಿಲ್ಲ ಅಂದ್ರೂ ಕೂಡ ಮಷಿನ್ ಎಷ್ಟು ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಪ್ರೈಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಷ್ಟಿದೆ ಈಗ ಅಮೌಂಟ್ 740 lakhs ಪರ್ಚೇಸ್ ಅಮೌಂಟ್ ಇದೆ. ಎಷ್ಟು ಟ್ಯಾಕ್ಸ್ ಇದು ಹೇಳಿದ್ದಾರೆ ಚಾರ್ಜಸ್ 0.245, 740 ಲಕ್ಷದ ಮೇಲೆ ಇಂಟು 0.25 ಡಿವೈಡೆಡ್ ಬೈ 100, 1.85. ಇದು ಮೊದಲನೇ ಎಕ್ಸ್ಪೆನ್ಸಸ್ ಅಂದ್ರೆ ಫ್ರೈಟ್ ಚಾರ್ಜಸ್. ಇನ್ಸ್ಟಾಲೇಷನ್ ಚಾರ್ಜಸ್ 1% ಇದೆ. ಸೊ ಅಗೇನ್ ಪರ್ಚೇಸ್ ಪ್ರೈಸ್ ಒಂದೇ ಅಮೌಂಟ್ ಏನಿರುತ್ತೆ ಕ್ವಶನ್ ಅಲ್ಲಿ ನಾವು ಬಿಡಿಸಿದ್ದು 740 ಲಕ್ಷ ಇಂಟು 1 ಡಿವೈಡೆಡ್ ಬೈ 100, 1%, 7.4. ಇನ್ನು ಲೋನ್ ಮೇಲೆ ಇಂಟ್ರೆಸ್ಟ್ ಕಂಡುಹಿಡಿಯೋದು ಅವಾಗ ಪರ್ಚೇಸ್ ಪ್ರೈಸ್ ನ ತಗೊಳ್ಳೋದಲ್ಲ, ಲೋನ್ ಅಮೌಂಟ್ ನ ತಗೊಂತೀವಿ. ಸೊ ಕ್ವಶನ್ ಅಲ್ಲಿ 600 lakhs ಲೋನ್ ಅಮೌಂಟ್ ಇದೆ. ಸೊ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ 600 lakhs ಇಂಟು ಸೊ ಅಮೌಂಟ್ ನಲ್ಲಿನೇ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಇಂಟ್ರೆಸ್ಟ್ 15% ಇದೆ, 15% ಇಂಟು ಮಂತ್ ಎನಿಸ್ಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನಾವು ಮಷಿನ್ ಯಾವತ್ತು ಪರ್ಚೇಸ್ ಮಾಡಿದೀವಿ ಆ ಡೇಟ್ ಇಂದ ಕ್ವಶನ್ ಅಲ್ಲಿ ರೆಡಿ ಟು ಯೂಸ್ ಅಂತ ಡೇಟ್ ಕೊಟ್ಟಿರ್ತಾರೆ ಅಲ್ಲಿವರೆಗೆ ಎನಿಸ್ಬೇಕು. ಸೊ ಇಲ್ಲಿರೋದು ಸೆಪ್ಟೆಂಬರ್ ತಿಂಗಳ, ಆದ್ರೆ ಇಲ್ಲಿ ಏನ್ ಬಂದಿದೆ ಡೇಟು 30 ಎಂಡಿಂಗ್ ಡೇಟ್ ಬಂದಿದೆ. ಸೊ ಆ ಮಂತ್ ಮುಗಿದು ಹೋಗಿದೆ. ನೆಕ್ಸ್ಟ್ ಮಂತ್ ನಿಂದ ಎನಿಸ್ತೀವಿ 10 ನಿಂದ ಸ್ಟಾರ್ಟ್ ಮಾಡ್ತೀವಿ ಎನ್ಸೋದಕ್ಕೆ 10, 11. ಸೊ 12 ಕೌಂಟ್ ಆಗೋದಿಲ್ಲ, 1ನೇ ತಾರೀಕಿದ್ರೆ ಕೌಂಟ್ ಆಗೋದಿಲ್ಲ. ನೀವು ಈ ಡೇಟ್ಗಳನ್ನ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಕ್ವಶನ್ ಅಲ್ಲಿರೋ 2 ಡೇಟ್ಗಳು ಏನೇನಿದೆ ಅಂದ್ರೆ ಒಂದು ಪರ್ಚೇಸ್ ಮಾಡಿದ ಡೇಟು 30th September 2022, 2 ಅಲ್ಲಿಂದ ನಾವು ಎಲ್ಲಿ ಮಟ್ಟ ಕಂಡು ಹಿಡಿತಿದೀವಿ ಅಂದ್ರೆ 1/12/2022. ಸೊ ಇಲ್ಲಿಂದ ಇಲ್ಲಿಗೆ ನೀವು ಅಮೌಂಟ್ ಕಂಡು ಹಿಡಿಬೇಕಂದ್ರೆ ಇಲ್ಲಿ 1ನೇ ತಾರೀಕು ಬಂದ್ರೆ ಮಂತ್ ಕೌಂಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ 30 ಅಥವಾ 31 ಬಂದ್ರೆ ಕೌಂಟ್ ಆಗೋದಿಲ್ಲ. ಇಲ್ಲಿ ಅಪೋಸಿಟ್ ಇರುತ್ತೆ, 1ನೇ ತಾರೀಕು ಬಂದ್ರೆ ಕೌಂಟ್ ಆಗೋದಿಲ್ಲ, 30 ಅಥವಾ 31st ಡೇಟ್ ಬಂದ್ರೆ ಕೌಂಟ್ ಆಗುತ್ತೆ ಮಂತ್. ಇಲ್ಲಿರೋ ಮಂತ್ ನಂಬರ್. ಸೊ 9 ನಿಂದ 12 ಮಟ್ಟ ಎನ್ಸೋದಕ್ಕೆ ಬರೋದಿಲ್ಲ, 10 ನಿಂದ ಇಲ್ಲಿ 11 ಮಟ್ಟ ಎನ್ಸ್ಬೇಕಾಗುತ್ತೆ. 10, 11 ಎರಡೇ ಮಂತ್ ಬರುತ್ತೆ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ 2 ಡಿವೈಡೆಡ್ ಬೈ 12. ಸೊ ಈಗ ಅಮೌಂಟ್ ಎಷ್ಟಾಗುತ್ತೆ 600 lakhs ಲೋನ್ ಅಮೌಂಟ್ ಇಂಟು ಸೊ ಕ್ವಶನ್ ಅಲ್ಲಿ ಇರೋದು 600 ಲಕ್ಷ, ಬಡ್ಡಿ ಇರೋದು 15%, 15/100 ಮಂತ್ ಎನ್ಸಿದ್ವಿ 2 ಮಂತ್ಸ್ ಬಂದಿದೆ, 2 ಡಿವೈಡೆಡ್ ಬೈ 12, 15 lakh. ಈಗ ಎಲ್ಲ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಕೋತೀವಿ. 667.184 ಪ್ಲಸ್ ಎಕ್ಸ್ಪೆನ್ಸಸ್ ಒಂದೇದ್ದು 1.85 ಪ್ಲಸ್ ಎರಡನೇ ಎಕ್ಸ್ಪೆನ್ಸಸ್ 7.4 ಪ್ಲಸ್ ಮೂರನೇ ಎಕ್ಸ್ಪೆನ್ಸಸ್ 15 ಪ್ಲಸ್ 1.5, 692.934. ಸೊ ದಿಸ್ ಈಸ್ ದ ಕಾಸ್ಟ್ ಆಫ್ ಮಷಿನ್. ಈ ಫಾರ್ಮೆಟ್ ಪ್ರಕಾರ ಬಿಡಿಸಿದ ನಂತರ ಈಗ ಬಿ ಗೆ ಉತ್ತರವನ್ನ ಬರೆಯೋಣ. ಹೌ ಡು ಯು ಟ್ರೀಟ್ ಇಂಟ್ರೆಸ್ಟ್ ಫಾರ್ 1st December 2022, 1st May 2023? ಅವಾಗ ಬಿ ಅಂತ ಬರೆದು ಇಂಟ್ರೆಸ್ಟ್ ಫಾರ್ ಅಂತ ಬರೆದು ಅವ್ರು ಕೊಟ್ಟಂತ ಈ ಡೇಟ್ ನ ಬರ್ಕೋಬೇಕು, ಮಂತ್ ಎನಿಸ್ಬೇಕು. ಸೊ ಇಲ್ಲಿರೋದು 1ನೇ ತಾರೀಕು, ಸೊ ಮಂತ್ ಕೌಂಟ್ ಆಗುತ್ತೆ. ಸೊ ಫಸ್ಟಿಗೆ ಡೇಟು 1ನೇ ತಾರೀಕು ಬಂದ್ರೆ ಕೌಂಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ 30, 31 ಬಂದ್ರೆ ಮಂತ್ ಕೌಂಟ್ ಆಗಲ್ಲ. ಸೊ ಈಗ 12 ಕೌಂಟ್ ಆಗುತ್ತೆ, 12 ನಿಂದ ಮಂತ್ ಕೌಂಟ್ ಮಾಡ್ತೀವಿ. 12, 1, 2, 3, 4 ಮಟ್ಟ ಎನಿಸ್ಬೇಕು. ಇಲ್ಲಿ ಬಂದಾಗ 30, 31st ಬಂದ್ರೆ ಮಂತ್ ಕೌಂಟ್ ಆಗುತ್ತೆ 5, 1 ಬಂದ್ರೆ ಕೌಂಟ್ ಆಗೋದಿಲ್ಲ. ಸೊ ಈಗ ಎನಿಸಿದಾಗ ಇಲ್ಲಿಂದ ಇಲ್ಲಿವರೆಗೆ 12, 1, 2, 3, 4, ಸೊ 4 ಮಟ್ಟ ಮಾತ್ರ ಎನಿಸ್ತೀವಿ. 5 ಮಂತ್ಸ್ ಬಂದಿದೆ. ಲೋನ್ ಅಮೌಂಟ್ ಎಷ್ಟಿದೆ ಕ್ವಶನ್ ಅಲ್ಲಿ 600 lakhs. ಎಷ್ಟು ಬಡ್ಡಿ ಇದೆ ಇಂಟ್ರೆಸ್ಟ್ ಅಲ್ಲಿ ಲೋನ್ಗೆ 15%. ಮಂತ್ ಎಷ್ಟು ಬಂತು ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ 5 ಮಂತ್ ಡಿವೈಡೆಡ್ ಬೈ 12.
ಸೊ 600 ಲಕ್ಷ ಲೋನು 15% ಇಂಟ್ರೆಸ್ಟ್ ಇಂಟು 5 ಮಂತ್ಸ್ 5/12 ಮಾಡಿದಾಗ 37.5 ಲ್ಯಾಕ್ಸ್ ರುಪೀಸ್ ಬಂದಿದೆ. ಸೊ ಇದನ್ನ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಇಂಟ್ರೆಸ್ಟ್ ನ ಕಂಡು ಹಿಡಿದು ಅದನ್ನ ಏನ್ ಮಾಡ್ತೀವಿ ಅಂತ ಬರಿಬೇಕು. ಸೊ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್, ಅಂದ್ರೆ ಎಕ್ಸ್ಪೆನ್ಸಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಅದನ್ನ ಎಕ್ಸ್ಪೆನ್ಸಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಂತ ವಾಕ್ಯದಲ್ಲಿ ಬರಿಬೇಕು. ಸೊ ಇದು AB ಇನ್ಸ್ಟಾಲ್ ಕಾಸ್ಟ್ ಆಫ್ ಮಷಿನ್ ಮೇಲೆ ಕೇಳುವಂತ ಪ್ರಶ್ನೆ. ಸೊ ಇದೇ ಫಾರ್ಮೆಟ್ ಮೇಲೆ ಪ್ರಶ್ನೆ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.